ನಿಂದ್ರಿ ಡ್ಯಾಮೇಜ್ ಹಿಂಗೆ ಯಾಕೊಂಡ್ರಿ ಪುಟು ಯಾಕೆ ಲೇದ ಅದೇ ನನ್ನ ಬೆನ್ನು ಹತ್ತಿ ಬರಕತ್ತಿಯಲ್ಲ? ನಾವು ಹೇಳಿದ ಕೆಲಸ ಏನು ಮಾಡಿದ್ರಿ? ಯಾವ ಕೆಲಸ? ಹೂವ ಮರೆತ್ರೇನು? ನೌಕರಿ ಬದ್ದಲ್ಲಿ ಹೇಳಿದ್ನಲ್ಲ. ಓಹೋ, ನಿನ್ನ ನೌಕರಿ ಬಗ್ಗೆ. ಆ ಬಗ್ಗೆ ನೀನೇನು ಚಿಂತೆ ಮಾಡಬೇಡ. ಗೌಡ್ರ ಮನೆಯಲ್ಲಿ ನಿನ್ನ ಸಿಪಾಯಿ ಕೆಲಸಕ್ಕೆ ನೇಮಕ ಮಾಡ್ಕೊಂಡಿದ್ದೀನಿ. ಓ ಟಿಪಾಯಿ? ಟಿಪಾಯಿ ಅಲ್ಲೋ, ಸಿಪಾಯಿ. ಅದೇ ಆ ಕೆಲಸಕ್ಕೆ ನೇಮಕ ಮಾಡ್ಕೊಂಡಿದ್ದೀನಿ. ಇನ್ನು ಗೌಡ್ರ ಮನೆಯಲ್ಲಿ ಯಾವುದೇ ವಸ್ತು ನಾನು ಬ್ಲ್ಯಾಕ್ನಲ್ಲಿ ಮಾರು ಅಂತ ಹೇಳಿದ್ರೆ ನೀನು ಮಾತ್ರ ಎದುರು ಹಿಂಜರಿಬಾರ್ದು. ಐ ಪೆಸ, ನೀವು ಕಾಲಾಗ ತೋರಿಸಿದ್ದನ್ನ ನಾ ತಲೆ ಮೇಲೆ ಹೊತ್ಕೊಂಡು ಮಾಡ್ತೀನಿ. ಡ್ಯಾಮೇಜ್ ನಾನು ಹೇಳಿದಂತೆ ಕೇಳಿದ್ದಾದ್ರೆ ಒಂದೇ ಒಂದು ವರ್ಷದಲ್ಲಿ ಕುಬೇರ್ನಾಗಿ ಮೆರಿತೀಯ. ನಿಮ್ಮಂಥವ್ರು ನಾನು ನಿಂತಿದ್ರು ಒಂದು ವರ್ಷ ಹಾಕ ಮಾಮ, ಇವತ್ತು ಕುಬೇರ್ನಾಗಿ ನಾಳೆ ಹೋಗಿಬಿಡ್ತೀನಿ. ಇನ್ನೊಂದು ವಿಷಯ ಏನು? ಗೌಡ್ರ ಮನೆಯಲ್ಲಿ ಕಸ ಮುಸುರೆ ಮಾಡುವ ಸುಂದರ ಹೆಣ್ಣು ರಂಗಿ, ಅವಳನ್ನ ತಂದು ನನ್ನ ಬಲೆಯಲ್ಲಿ ಹಾಕ್ಬೇಕು. ಐ ಪೆಸ, ಯಾಕಶ್ಚಿತ ಒಂದು ಕಸ ಮುಸ್ರಿ ಮಾಡೋ ಹೆಣ್ಣು ತಂದ್ರೆ ನೀನು ಬಲೆಯಾಗ ಹಾಕ್ಲಿಲ್ಲ ಅಂದ್ರೆ ನಾ ಯಾಕೆ ಗಂಡಸಾಗಿ ಹುಟ್ಟಬೇಕು? ಗಂಡಸಾಗಿ. ಇನ್ನು ಈ ವಿಷಯ ಗುಪ್ತವಾಗಿರ್ಬೇಕು, ಎಲ್ಲೂ ಬಾಯಿ ಬಿಡ್ತಕ್ಕದ್ದಲ್ಲ. ಯಾರಿಗೂ ಹೇಳೋದಿಲ್ಲ. ಪೇಪರ್ನಾಗ ಹಾಕ್ಸೋದಂತೂ ಬೇಡವೇ ಬೇಡ.